ಶುರು ಮಾಡೋಣ ಸರ್. ವಕೀಲ ಮಿತ್ರರಿಗೆ ನಮಸ್ಕಾರ. ತಿಪಟೂರು ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವತಿಯಿಂದ ಹಾಗೂ ತಿಪಟೂರು ವಕೀಲರ ಸಂಘದ ವತಿಯಿಂದ ಆಯೋಜಿಸಿರುವ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪುಗಳ ಬಗ್ಗೆ ವಿವರಣೆ ಕೊಡುವ ಅಂತ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದಕ್ಕಿಂತ ಮುಂಚೆ ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 6 ಅಮೆಂಡ್ಮೆಂಟ್ ಆದ್ಮೇಲೆ ಯಾವ ರೀತಿಯಾಗಿ ಕಾನೂನಿನ ಬದಲಾವಣೆ ಆಯಿತು ಮತ್ತು ಈಗಿನ ಯಾವುದು ಕಾನೂನಿನ ಒಂದು ಮೂಲ ಘಟ್ಟದಲ್ಲಿ ನಾವು ತಲುಪಿದ್ದೇವೆ ಅನ್ನುವುದರ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ. ಈ ಒಂದು ಜಿಜ್ಞಾಸೆಯನ್ನ ಫ್ರಮ್ ದ ಡೇಟ್ ಆಫ್ ಅಮೆಂಡ್ಮೆಂಟ್ ಟು ದ ಕರ್ನಾಟಕ ಆಕ್ಟ್ that is 1994 till date, what are the developments under the Hindu Succession Act 1956, ಇದನ್ನ ಅವಲೋಕನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಅವಲೋಕನ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನೋಡಿ, ಸಂವಿಧಾನ 26/1/1950 ಜಾರಿ ಆಯ್ತು. ಅಂದ್ರೆ ಅಂದು ನಾವು ಗಣರಾಜ್ಯೋತ್ಸವವನ್ನ ಆಚರಿಸ್ತೇವೆ. ಯಾಕಂತಂದ್ರೆ ಅವತ್ತು ನಮ್ಮ ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. 26/11/1949 ಸಂವಿಧಾನವನ್ನ ನಮಗೆ ನಾವು ಅರ್ಪಿಸಿಕೊಂಡವು. ನಮ್ಮ ಮೂಲಭೂತವಾಗಿ ಹಕ್ಕುಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಶನ್ಶಿಪ್, ಎಲ್ಲ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲವನ್ನು ಪ್ರತಿಪಾದಿಸತಕ್ಕಂತ ಒಂದು ಸಂವಿಧಾನವನ್ನ 26 ನವೆಂಬರ್ 1949 ಪಾರ್ಲಿಮೆಂಟ್ ಅಲ್ಲಿ ನಾವು ಅರ್ಪಿಸಿಕೊಂಡ್ವಿ. ಆ ಅರ್ಪಿಸಿಕೊಂಡಂತಹ ಒಂದು ಸಂವಿಧಾನ 26 ಜನವರಿ 1950 ಅಂದ್ರೆ 2 ತಿಂಗಳ ನಂತರ ಜಾರಿಗೆ ಬಂತು. ಅಂದು ನಾವು ಗಣರಾಜ್ಯೋತ್ಸವ ಅಂತ ನಾವು ಆಚರಿಸ್ತೀವಿ. ಯಾಕಂದ್ರೆ ಸಂವಿಧಾನ ಅವತ್ತು ಬಂದಂತ ದಿನ. ಸಂವಿಧಾನದ ಬಂದದ ಅತ್ಯಂತ ಮುಖ್ಯವಾದ ಒಂದು ಘಟ್ಟ ಮಹಿಳೆಯ ವಿಚಾರದಲ್ಲಿ ಅಂತ ಹೇಳಿದ್ರೆ, ಇಟ್ ರಿಮೂವ್ ದ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸೆಕ್ಸ್. It also removed the discrimination based on caste, place of birth, most importantly based on sex. Therefore, women were given equal treatment under the Constitution of India 15 and 16 of the Constitution of India. So ಇಲ್ಲಿ ಒಂದು ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನ ಸಂವಿಧಾನದಲ್ಲಿ 26 ಜನವರಿ 1950 ತರಲಾಯಿತು. ನಂತರ ಹಿಂದೂ ವಾರಸುದಾರರ ಕಾಯ್ದೆ ಪ್ರಶ್ನೆ ಬಂದಾಗ 1956ಕ್ಕಿಂತ ಮುಂಚೆ ನೋಡಿ, ಇದು ಮಿತಾಕ್ಷರ ಕಾನೂನು ಇದೆಯಲ್ಲ, ಇದು ಭಾರಿ ಅತ್ಯಂತ ಒಂದು ಕ್ಲಿಷ್ಟಕರವಾದಂತ ಒಂದು ಕಾನೂನು. ದಯಾಭಾಗ ಕಾನೂನು ಏನಿದೆಯಲ್ಲ, ಅಲ್ಲಿ ಎಲ್ಲವೂ ಕೂಡ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ ತರ ಆಗ್ತದೆ. ಆದ್ರೆ ಮಿತಾಕ್ಷರ ಕಾನೂನಿನಲ್ಲಿ 1956ಕ್ಕಿಂತ ಮುಂಚೆ ಎಲ್ಲಾ ಆಸ್ತಿಗಳು ಕೂಡ ಕೋಪರ್ಸ್ನರಿ ಆಸ್ತಿಗಳಂತ ಪರಿಗಣನೆಗೆ ತಗೊಳ್ಳಲಾಗಿತ್ತು. ಮತ್ತು ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಾಗ್ಲಿ ಯಾವುದೇ ಹಕ್ಕನ್ನ ಸ್ವಯಾರ್ಜಿತ ಆಸ್ತಿಗಳಲ್ಲಾಗ್ಲಿ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಯಾವುದೇ ಹಕ್ಕು ಇರ್ತಿರ್ಲಿಲ್ಲ. 1956ಕ್ಕಿಂತ ಮುಂಚೆ ತಂದೆಯಿಂದ ಮಗನಿಗೆ ಬಂದಂತ ಆಸ್ತಿ, ಈಗ ಫಾರ್ ಎಕ್ಸಾಂಪಲ್ ತಂದೆಯಿಂದ ಮಗನಿಗೆ ಬಂದಂತ ಆಸ್ತಿ ನಾವು ಸ್ವಯಾರ್ಜಿತ ಅಂತ ಕನ್ಸಿಡರ್ ಮಾಡ್ತೀವಿ ಮಗನ ಹೆಸರಿನಲ್ಲಿ. ಆದ್ರೆ ತಂದೆ ಖರೀದಿ ಮಾಡಿದಂತ ಆಸ್ತಿ ಮಗನಿಗೆ ಬಂದ್ರೆ ಅಂತ ಆಸ್ತಿಯು ಕೂಡ ಅದು ಪಿತ್ರಾರ್ಜಿತ ಆಸ್ತಿಯಾಗಿ ಉಳ್ಕೊಳ್ತಾ ಇತ್ತು 1956ಕ್ಕಿಂತ ಮುಂಚೆ. ಅಲ್ಲಿ ಹೆಣ್ಣು ಮಕ್ಕಳು ಕ್ಲಾಸ್ 1 ಹೇರ್ ಇರ್ಲಿಲ್ಲ. ಯಾಕಂದ್ರೆ ಯಾವ ಆಸ್ತಿಯು ಕೂಡ ಸ್ವಯಾರ್ಜಿತ ಆಗಿರ್ಲಿಲ್ಲ. ಸೊ 1956ಕ್ಕಿಂತ ಮುಂಚೆ ಯಾರಾದ್ರೂ ಸಕ್ಸೆಷನ್ ಓಪನ್ ಆದ್ರೆ, ಅಂದ್ರೆ ಯಾವ್ದೇ ವ್ಯಕ್ತಿ ಕೋಪರ್ಸ್ನರಿ ಸಿಸ್ಟಮ್ ಇರ್ತಕ್ಕಂಥ ಕರ್ತ ಸತ್ತೋದ್ರೆ ಆ ಎಲ್ಲಾ ಆಸ್ತಿಯು ಕೂಡ ಗಂಡು ಮಕ್ಕಳಿಗೆ ಅಷ್ಟೇ ಹೋಗ್ತಿತ್ತು. ನೋಷನಲ್ ಪಾರ್ಟಿಷನ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಸೊ ಈ ಪ್ಯಾರಾಗ್ರಾಫ್ ಓದ್ತೀನಿ ನೋಡಿ. ಆಲ್ ಪ್ರಾಪರ್ಟೀಸ್ ಇನ್ಹೆರಿಟೆಡ್ ಫ್ರಮ್ ಫಾದರ್ were co-personary properties and only the sons were entitled to the property. ಇದನ್ನ ಇತ್ತೀಚಿನ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು 2020-14 SEC 436 ಜಸ್ಟಿಸ್ ಇಂದು ಮಲ್ಹೋತ್ರಾ ಅವರು ಅತ್ಯಂತ ವಿಶದವಾಗಿ ಈ ತೀರ್ಪಿನಲ್ಲಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಿಂದೂ ವುಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ 1937 ಅಂತ ಒಂದಿತ್ತು. ಅದು ನಮ್ಮ ಮಹಾರಾಷ್ಟ್ರ ಕೂಡ ಮಾಡಿದ್ರು, ಹಿಂದೂ ವುಮೆನ್ಸ್ ರೈಟ್ ಆಕ್ಟ್ 1930. ಇಲ್ಲಿ ಸತ್ತಂತ ವ್ಯಕ್ತಿಯ ವಿಧವೆ ಮತ್ತು ಮಗನ ವಿಧವೆ ಇಬ್ಬರಿಗೆ ಆಸ್ತಿಯಲ್ಲಿ ಅಧಿಕಾರ ಇತ್ತು. ಆದರೆ ಮಗ
ಅಣ್ಣ ತಮ್ಮಗಳು ಏನಿದಾರಲ್ಲ ಅವರು ಆಸ್ತಿಯನ್ನ ವಿಭಜನೆ ಮಾಡತಕ್ಕಂತ ಸನ್ನಿವೇಶದಲ್ಲಿ ಮಾತ್ರ ಅವ್ರಿಗೆ ಅಧಿಕಾರ ಬರ್ತಿತ್ತು. ಒಂದ್ ಸ್ವಲ್ಪ ಆಸ್ತಿಯನ್ನ ಅವ್ರಿಗೆ ಕೊಡ್ಬೇಕಾಗಿತ್ತು. ಮಕ್ಳೇನಾದ್ರು ನಾವು ವಿಭಜನೆ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ, ಮಕ್ಕಳು ಪಾರ್ಟಿಷನ್ ಮಾಡ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ವಿಧವೆ ಆಗ್ಲಿ ಮತ್ತೆ ಮಗನ ವಿಧವೆ ಆಗ್ಲಿ ಯಾವುದೇ ಆಸ್ತಿಯನ್ನ ಕೇಳ್ತಕ್ಕಂಥ ಅಧಿಕಾರ ಅವ್ರಿಗೆ ಇರ್ಲಿಲ್ಲ. ನೋಡಿ, 17/6/1956 ಹಿಂದೂ ಸಕ್ಸೆಷನ್ ಆಕ್ಟ್ ಬಂತು. ಫಸ್ಟ್ ಟೈಮ್ widow, mother were classified as class 1 heirs in the self-acquired property of the father. Section 8 ಕೆಳಗಡೆ ತಂದೆ ಸ್ವಂತ ಆಸ್ತಿಯನ್ನ ಹೊಂದಿದಂತ ಸನ್ನಿವೇಶದಲ್ಲಿ 56ರ ನಂತರ ಅದನ್ನ ಕೋಪಾರ್ಸನರಿ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಬಿಕೇಮ್ ದಿ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಆಫ್ ದ ಫಾದರ್. ಅಂತ ಸನ್ನಿವೇಶದಲ್ಲಿ ವಿಲ್ ಅನ್ನು ಮಾಡ್ದಲ್ಲೇನೆ ತಂದೆ ಸತ್ತೋದಂತ ಸನ್ನಿವೇಶದಲ್ಲಿ ಹೆಣ್ಣು ಮಗಳಿಗೆ ಆಸ್ತಿ ಬಂತು, ಮತ್ತೆ ವಿಧವೆ ಅವ್ರಿಗೂ ಆಸ್ತಿ ಬಂತು. ಫಸ್ಟ್ ಟೈಮ್ ಇನ್ 1956. ದ ಡಿಸ್ಕ್ರಿಮಿನೇಷನ್ against women continued even under the act, since the act did not provide any rights to the daughters in the co-parcenary property. 56ರಲ್ಲಿ ಹೆಣ್ಣು ಮಕ್ಕಳಿಗೆ ಇದ್ದಂತಹ ಒಂದು ವ್ಯವಸ್ಥೆಯನ್ನ, ಅವ್ರಿಗಾದಂತ ಅನ್ಯಾಯವನ್ನ ಸರಿಪಡಿಸಿದ್ರು ಕೂಡ ಆ ಅನ್ಯಾಯವನ್ನ ಕೇವಲ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ, ಸ್ವಯಾರ್ಜಿತ ಆಸ್ತಿಯಲ್ಲಿ ಮಾತ್ರ ತೆಗೆಯಲಾಯಿತು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಆಸ್ತಿಯನ್ನ ಕೊಡ್ಲಿಲ್ಲ. ಇದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಅನ್ನು ತಗೊಂಬಂದು ಏನಾದ್ರು ಒಂದು ಬದಲಾವಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಫಲಕಾರಿ ಆಗ್ಲಿಲ್ಲ. ಸೆಕ್ಷನ್ 6 retained the rule of survivorship. In respect of co-parcenary, only the sons continued to inherit the property. Women had only notional share. Notional share ಅಂದ್ರೆ ತಮ್ಗೆಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಿದೆ ಅಂತ ತಿಳ್ಕೊಂತೀನಿ. ಫಾರ್ ಎಕ್ಸಾಂಪಲ್, ಪಿತ್ರಾರ್ಜಿತ ಆಸ್ತಿಯಲ್ಲಿ 4 ಜನ ಇರ್ತಾರೆ ಅಂತ ಅನ್ಕೊಳ್ಳೋಣ. ತಂದೆ ಮತ್ತೆ 3 ಜನ ಮಕ್ಕಳು. ಅಂದ್ರೆ 2005ರ ತಿದ್ದುಪಡಿಗಿಂತ ಮುಂಚೆ ಪಿತ್ರಾರ್ಜಿತ ಆಸ್ತಿಯಲ್ಲಿ 4 ಜನಕ್ಕೆ ಮಾತ್ರ ಭಾಗ ಇರ್ತದೆ ಅಂತ ತಿಳ್ಕೊಳ್ಳೋಣ. ತಂದೆ ಮತ್ತೆ 3 ಜನ ಮಕ್ಕಳು. ತಂದೆ ಬದುಕಿದ್ದಾಗ ವಿಭಜನೆ ಆಗಿರೋದಿಲ್ಲ ಆಸ್ತಿ. ಅಂತ ಸನ್ನಿವೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಗೆ ಬರ್ತಕ್ಕಂಥ ಪಾಲಿನಲ್ಲಿ ನೋಷನಲ್ ಪಾರ್ಟಿಷನ್ ಆಗಿ ಅವ್ರಿಗೆ ಅದ್ರಲ್ಲಿ ಒಂದು ಶೇರ್ ಬರ್ತಾ ಇತ್ತು. ಗಂಡು ಮಕ್ಕಳ ಜೊತೆಗೂ ಅದನ್ನು ತಗೋಬಹುದಾಗಿತ್ತು, ಯಾವುದೋ ಸೆಕ್ಷನ್ 6 ಪ್ರಕಾರವಾಗಿ. 1990ರಲ್ಲಿ ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಇವರೆಲ್ಲವೂ ಕೂಡ ಅಮೆಂಡ್ಮೆಂಟ್ ಸೆಕ್ಷನ್ ಹಿಂದೂ ಸಕ್ಸೆಷನ್ ಆಕ್ಟ್ 1956ಗೆ ತಿದ್ದುಪಡಿ ತರಬೇಕಂತ ಪ್ರಯತ್ನ ಮಾಡುದು. ಆದ್ರೆ ಕರ್ನಾಟಕದಲ್ಲಿ ಈ ತಿದ್ದುಪಡಿ ಬಂದು 1994. It provided that the daughter of a co-partner shall by birth become a co-partner in her own right in the same manner as the son, and have the same rights in respect of the co-partnership property as she would have had if she had been a son, inclusive of the right to claim in by survivorship, and shall be subject to the same liabilities and disabilities in respect of thereto as the son. Section 6A ಪ್ರಕಾರವಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ತೊಡಕು ಇತ್ತಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಇಲ್ಲ ಅನ್ನೋದನ್ನ ತೆಗೆದುಹಾಕಲಾಯಿತು. ಆದ್ರೆ ಹೆಣ್ಣು ಮಗಳು ತಿದ್ದುಪಡಿ ಬಂದಂತ ದಿನದಲ್ಲಿ ಏನಾದ್ರು ಮದುವೆ ಆಗಿದ್ರೆ ಅಥವಾ ಮುಂಚೆನೆ ವಿಭಾಗ ಆಗಿದ್ರೆ ಈ ಸೆಕ್ಷನ್ ಅಪ್ಲೈ ಆಗ್ತಿರ್ಲಿಲ್ಲ, ಈ ತಿದ್ದುಪಡಿ ಜಾರಿಗೆ ಬರ್ತಾ ಇರಲಿಲ್ಲ. The section was inapplicable to a daughter married prior to or a partition which had been effected before the Amendment Act. The Karnataka Amendment held the field from 30/7/1994 to 8/9/2005. ಇದನ್ನ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಮತ್ತೆ ಜಸ್ಟಿಸ್ ಬಿ ವಿ ನಾಗರತ್ನ ಮತ್ತೆ ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಇರ್ತಕ್ಕಂಥ ವಿಭಾಗೀಯ ಪೀಠ ಪದ್ಮಾವತಿ ಅಂಡ್ ಅದರ್ಸ್ ವರ್ಸಸ್ ಜಯಮ್ಮ ಅಂಡ್ ಅದರ್ಸ್ ರೆಗ್ಯುಲರ್ ಫಸ್ಟ್ ಅಪೀಲ್ 9/16/2014 ಈ ಒಂದು ತೀರ್ಪಿನಲ್ಲಿ ಪ್ರತಿಪಾದನೆ ಈ ಒಂದು ತೀರ್ಪಿನಲ್ಲಿ ಅವರು ಘೋಷಣೆ ಮಾಡಿದ್ರು. ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಪೋಸ್ ಇದರ ಉದ್ದೇಶ ಏನು, ಇದರ ಒಂದು ಪರಿಣಾಮ ಏನು ಅಂತ ಹೇಳಿದ್ರೆ 2005ಕ್ಕಿಂತ ಮುಂಚೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕರ್ನಾಟಕದಲ್ಲಿ ದಾವೆ ಹೂಡಿದ್ರೆ 2005ರ ತಿದ್ದುಪಡಿ ಇಲ್ಲದಲ್ಲೇ ಇರ್ಲಿ ಆಕೆಗೆ ಅಧಿಕಾರ ಬರ್ತಿತ್ತು. 2 ಕಂಡೀಷನ್, ಒಂದು ಮದುವೆ ಆಗಿರ್ಬಾರ್ದು, ಇನ್ನೊಂದು ಪಾರ್ಟಿಷನ್ ಆಗಿರ್ಬಾರ್ದು. ಪಾರ್ಟಿಷನ್ ಅನ್ನೋದ ವಿಷಯ ಬಂದಾಗ
ರಿಜಿಸ್ಟರ್ ಆಗ್ಲಿರ್ತಕ್ಕಂಥ ಪಾರ್ಟಿಷನ್ ಆಗ್ಲಿ, ಓರಲ್ ಪಾರ್ಟಿಷನ್ ಆಗ್ಲಿ, ಮತ್ತೆ ಅಣ್ಣ ತಮ್ಮಗಳು ಮಾಡ್ತಕ್ಕಂಥ ಪಾಲು ಪಟ್ಟಿನೂ ಕೂಡ ಪಾರ್ಟಿಷನ್ ಅನ್ನೋ ಒಂದು ವ್ಯಾಖ್ಯಾನಕ್ಕೆ ಬರ್ತಾ ಇತ್ತು. ಅದಕ್ಕೋಸ್ಕರ 2000ರಲ್ಲಿ ನೋಡಿ, ನೆಕ್ಸ್ಟ್ ಪೇಜ್ ನೋಡಿ, ದ ಲಾ ಕಮಿಷನ್ in its 174th report of May 2000 called for gender reforms, taking note of the steps taken by Kerala, Andhra Pradesh, Tamil Nadu and Maharashtra and Karnataka. ಈ ಮಾದರಿಯಲ್ಲಿಯೇ ಕೂಡ ದೇಶದ ಎಲ್ಲಾ ಕಡೆ ಒಂದೇ ರೀತಿಯಾದಂತಹ ತಿದ್ದುಪಡಿಯ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾ ಕಮಿಷನ್ ಅವರು ತಮ್ಮ 174ನೇ ಒಂದು ಲಾ ಕಮಿಷನ್ ರಿಪೋರ್ಟ್ ನಲ್ಲಿ ಪ್ರತಿಪಾದನೆ ಮಾಡಿದ್ರು. ಇದರ ಪರಿಣಾಮ ಅಂತ ಹೇಳಿದ್ರೆ 9/9/2005 ಅಂದ್ರೆ ತಿದ್ದುಪಡಿ ಆಕ್ಟ್ ನಂಬರ್ 39 of 2005 ಕೇಮ್ ಇನ್ ಟು ಫೋರ್ಸ್. ಇದನ್ನೇ ನಾವು 2005 ತಿದ್ದುಪಡಿ ಅಂತ ಹೇಳುದು. ಇಟ್ ಕನ್ಫರ್ಡ್ ದ ಸ್ಟೇಟಸ್ ಆಫ್ ಕೋಪಾರ್ಟ್ನರ್ ಆನ್ ದಿ ಡಾಟರ್ ಬೈ ಬರ್ತ್ ಅಂಡ್ ಶೇರ್ ಇನ್ ದ ancestral property. Married daughter were also included. However, the amendment excluded dispossession or alienation, including any partition or testamentary disposition of property which had taken place before 20th of December 2004, the date of introduction of the bill in Rajya Sabha. So 20/12/2004 ತಿದ್ದುಪಡಿಯನ್ನ ರಾಜ್ಯಸಭೆಯಲ್ಲಿ ತಂದಂತ ದಿವಸಕ್ಕಿಂತ ಮುಂಚೆ ಯಾವ್ದಾದ್ರು ಆಸ್ತಿ ಮಾರಾಟ ಆಗಿದ್ರೆ ಅಥವಾ ವಿಭಾಗ ಆಗಿದ್ರೆ ಅಂತ ಒಂದು ಮಾರಾಟಕ್ಕೆ ಈ ತಿದ್ದುಪಡಿ ಅನ್ವಯ ಆಗ್ತಿರ್ಲಿಲ್ಲ. ಮಾರಾಟ ತಿದ್ದುಪಡಿ ಅಂದ್ರೆ ಏನು, ವಿಭಾಗ ಅಂತಂದ್ರೆ ಏನು? ವಿಭಾಗ ಅಂತಂದ್ರೆ ಸಬ್ ರಿಜಿಸ್ಟ್ರಾರ್ ಮುಂದೆ ನೋಂದಣಿಯಾದಂತ ಒಂದು ವಿಭಾಗ ಮಾತ್ರ ಆಗಿರ್ಬೇಕು. ಯಾಕಂದ್ರೆ ಕರ್ನಾಟಕದ ತಿದ್ದುಪಡಿ ಆದ ನಂತರ ಹಲವಾರು ತಿದ್ದುಪಡಿ ನೋಂದಣಿಯಾಗದ ಹಲವಾರು ವಿಭಜನಾ ಪತ್ರಗಳನ್ನ ರಾತ್ರೋರಾತ್ರಿ ಹುಟ್ಟು ಹಾಕಲಾಯಿತು. ಇದನ್ನ ತಪ್ಪಿಸ್ಲಿಕ್ಕೋಸ್ಕರ ನೋಂದಣಿಯಾದ ವಿಭಾಗ ಪತ್ರದಿಂದ ಮಾತ್ರ ಇದಕ್ಕೆ ಜಾರಿಗೆ ಬರ್ತದೆ ಅಂತ ಹೇಳ್ಬಿಟ್ಟು 20/12/2000ಕ್ಕಿಂತ ಮುಂಚೆ ಮಾರಾಟವಾದ ಅಥವಾ ವಿಭಾಗವಾದ ವಿಭಜನೆ ಪತ್ರಗಳಿಗೆ ಮಾತ್ರ ಬೆಲೆ ಕೊಡಲಾಯಿತು. ಆ ನಂತರ 2004ರಲ್ಲಿ ಮುಂಚೆ ಅಲ್ಲೊಂದು ಪ್ರಶ್ನೆ ಬರ್ತದೆ. 2004ಕ್ಕಿಂತ ಮುಂಚೆ ಮಾರಾಟ ಆಗಿರೋದು ಅಥವಾ ವಿಭಜನೆ ಆಗಿರೋದು. ವಿಭಜನೆ ಸಪೋಸ್ ನ್ಯಾಯಾಲಯದಿಂದ ವಿಭಜನೆ ಆಯ್ತು ಅಂತ ಇಟ್ಕೊಳ್ಳೋಣ. ಕೋರ್ಟ್ ಡಿಗ್ರಿ ಪ್ರಕಾರವಾಗಿ ವಿಭಜನೆ ಆದ್ರೆ ಯಾವಾಗ ಅದು ಕಟ್ ಆಫ್ ಡೇಟ್ ಅಂದ್ರೆ ಡಿಗ್ರಿ ಆಗಿದ್ದ ಜಡ್ಜ್ಮೆಂಟ್ ಆಗಿದ್ದ ದಿವಸನೋ ಅಥವಾ ಸಬ್ಸಿಕ್ವೆಂಟ್ ಆಗಿ ಡಿಗ್ರಿ ಕೊಟ್ಟ ದಿವಸದಿಂದನೋ ಅಥವಾ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ನಡೀತಾ ಇರ್ಬೇಕಾರೋ ಯಾವಾಗ ಅನ್ನೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಗಂಡೂರಿ ಕೋಟೇಶ್ವರಮ್ಮ ಈ ತೀರ್ಪಿನಲ್ಲಿ ಹೇಳ್ತು, ಸಂಪೂರ್ಣವಾಗಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಮುಗಿದು ಹೆಣ್ಣು ಮಕ್ಕಳಿಗೆ ಮತ್ತೆ ಉಳಿದ ವ್ಯಕ್ತಿಗಳಿಗೆ ಹಳೆಯ ಕಾನೂನು ಪ್ರಕಾರವಾಗಿ ಸಂಪೂರ್ಣವಾದ ಒಂದು ವಿಭಜನೆಯನ್ನು ಮಾಡಿ ಆಸ್ತಿಯನ್ನು ವರ್ಗಾವಣೆ ಮಾಡಿ ಸ್ವಾಧೀನ ಕೊಟ್ಟ ನಂತರವೇ ವಿಭಜನೆ ಮುಗಿದದ್ದು ಅಂತ ಹೇಳ್ತಕ್ಕಂಥ ವ್ಯಾಖ್ಯಾನವನ್ನ ಮಾಡಿದ್ರು. ಸೊ ಬರೀ ಬಿಫೋರ್ ಕಮಿಂಗ್ ಟು ಫೋರ್ಸ್ ಆಫ್ ದಿ ಅಮೆಂಡ್ಮೆಂಟ್, ಇಫ್ ದರ್ ವಾಸ್ ಅ ಡಿಗ್ರಿ ಫಾರ್ ಪಾರ್ಟಿಷನ್ among the sons and father, that is not enough. Pursuant to the partition, there should be actual division of the property by metes and pounds, and party should have been put in possession of the property. ಆಯ್ತಾ? ಇದನ್ನ ಮಾಡಿದ್ರೆ ಮಾತ್ರ ವಿಭಜನೆ ಆಗುತ್ತೆ ಅಂತ ಸರ್ವೋಚ್ಚ ನ್ಯಾಯಾಲಯ ಗಂಡೂರಿ ಕೋಟೇಶ್ವರಮ್ಮ ಈ ತೀರ್ಪಿನಲ್ಲಿ ಹೇಳಿದ್ರು. ನಂತರ ಈ 2005ರಲ್ಲಿ ಮಾಡಿದಂತ ತಿದ್ದುಪಡಿ ಪ್ರಾಸ್ಪೆಕ್ಟಿವ್ ಅಥವಾ ರೆಟ್ರಾಸ್ಪೆಕ್ಟಿವ್ ಅನ್ನೋ ಪ್ರಶ್ನೆ ಬಂತು. ಇದು ಯಾವ ಹೆಣ್ಮಕ್ಳಿಗೆ ಅಪ್ಲೈ ಆಗ್ತದೆ, ಯಾವ ತಂದೆ ಬದುಕಿದ್ರೆ ಅಪ್ಲೈ ಆಗ್ತದೆ, ಬದುಕಿಲ್ದಲ್ಲೇ ಅಪ್ಲೈ ಆಗುತ್ತೋ, 1956ಕ್ಕಿಂತ ಮುಂಚೆ ಹುಟ್ಟಿದ ಹೆಣ್ಮಕ್ಳಿಗೆ ಅಪ್ಲೈ ಆಗುತ್ತೋ, 1956 ನಂತರ ಹುಟ್ಟಿದ ಅಪ್ಲೈ ಆಗುತ್ತೋ, ಈ ಎಲ್ಲಾ ಪ್ರಶ್ನೆಗಳು ಉದ್ಭವ ಆದವು. ಏನಾಗಿದೆ ಅಂತಂದ್ರೆ ಈ ಸಂಸ್ಕೃತ ಶ್ಲೋಕಗಳನ್ನ ಮಾಡ್ತಾ ಇದ್ರಲ್ಲ ಮುಂಚೆ, ಆ ರೀತಿಯಾಗಿ ಸೆಕ್ಷನ್ ಗಳನ್ನ ಬರೀತಾ ಇದಾರೆ. ಅದನ್ನೇ ಮೊನ್ನೆ ನಾವು ಮಾತಾಡ್ಕೊಳ್ತಾ ಇದ್ವಿ ಒಂದು ಗ್ರೂಪ್ ನಲ್ಲಿ. ಈ ಸೆಕ್ಷನ್ ಅನ್ನ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಮುಂಚೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇಲ್ಲಸ್ಟ್ರೇಷನ್ಸ್ ಇತ್ತು. ಎ ಸೆಲ್ಸ್ ದ ಪ್ರಾಪರ್ಟಿ ಟು ಬಿ ಇನ್ ದ ಫಾರ್ಮ್ ಆಫ್ ಹಾರ್ಸ್ ಡೈಸ್, ದೆನ್ ವಾಟ್ ಹ್ಯಾಪನ್ಸ್. ಕಾಂಟ್ರಾಕ್ಟ್ ಆಕ್ಟ್ ಅಲ್ಲೂ ಕೂಡ ಹಲವಾರು ಇಲ್ಲಸ್ಟ್ರೇಷನ್ಸ್ ಕೊಡ್ತದೆ, ಸ್ಟ್ಯಾಟ್ಯುಟರಿ ಲಿಸ್ಟ್. ಈಗ ಯಾವ ಇಲ್ಲಸ್ಟ್ರೇಷನ್ಸ್ ಇಲ್ಲ, ಒಂದು ಶ್ಲೋಕ ತರ ಒಂದು ಸೆಕ್ಷನ್ ಮಾಡೋದು, ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲ, ಇಲ್ಲಸ್ಟ್ರೇಷನ್ ಕೊಡೋರು ಯಾರು ಇಲ್ಲ, ಎಕ್ಸ್ಪ್ಲನೇಷನ್ ಕೊಡೋರು ಯಾರು ಇಲ್ಲ. ಸೊ ಪ್ರತಿಯೊಂದು ಕೋರ್ಟ್ ಕೂಡ, ನ್ಯಾಯಾಲಯ ಕೂಡ ತನ್ನದೇ ಆದ ವ್ಯಾಖ್ಯಾನವನ್ನ ಕೊಟ್ಕೊಂಡು ಅಂತಿಮವಾಗಿ ಒಂದು ನಿಖರವಾದಂತ ಒಂದು ಸ್ಪಷ್ಟ ಚಿತ್ರಣ ಬರ್ಬೇಕಾದ್ರೆ 20 ವರ್ಷ ಆಗಿರ್ತದೆ. ಸೊ 2010ರಲ್ಲಿ ನೋಡಿ, 2004ರಲ್ಲಿ ಬಂದಂತ ತಿದ್ದುಪಡಿಗೆ 2010ರಲ್ಲಿ ಕರ್ನಾಟಕದಲ್ಲಿ ಪುಷ್ಪಲತಾ ವರ್ಸಸ್ ವಿ ಪದ್ಮಾ ILR 2010 ಕರ್ನಾಟಕ 1484
took the view that the amendment is retrospective in operation. The court held that the status of a co-partner is conferred on the daughter on and from the date of commencement of the Amendment Act, and the right is given to her by birth. However, the court said to be eligible under the Amended Act, she must have born after 17/6/1956, the day on which the act came into force. The court held that the woman gets the right on her own, whether father was alive in 2005 or not. ಎರಡು ವಿಷಯನ್ನ ಈ ಪುಷ್ಪಲತಾ ತೀರ್ಪಿನಲ್ಲಿ ಬಂತು. ಒಂದು, 1956ಕ್ಕಿಂತ ನಂತರ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ 2005ನೇ ತಿದ್ದುಪಡಿ ಪ್ರಕಾರವಾಗಿ ಅಧಿಕಾರ ಇದೆ ಅಂತ ಹೇಳುದು ಒಂದು. ಎರಡನೇದಾಗಿ, ತಂದೆ ಬದುಕಿರ್ಲಿ ಬದುಕಿಲ್ದಲ್ಲೇ ಇರ್ಲಿ, 2005ರಲ್ಲಿ ಆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಅಧಿಕಾರ ಬರ್ತದೆ ಅಂತ ಹೇಳಿದ್ರು. ಇದು ಜಸ್ಟಿಸ್ ಕುಮಾರ್ ಮತ್ತೆ ಜಸ್ಟಿಸ್ ಶ್ರೀನಿವಾಸ್ ಗೌಡ ಅವ್ರದ್ದು ಕೊಟ್ಟಂತ ತೀರ್ಪು. ಇದರ ನಂತರ 2011ರಲ್ಲಿ ಇನ್ನೊಂದು ವಿಭಾಗೀಯ ಪೀಠ, ಪೂಲ್ವತಿ ವರ್ಸಸ್ ಪ್ರಕಾಶ್, ಇದರಿಂದ ಶುರುವಾಯಿತು ನೋಡಿ ತರಲೆ. AR 2011 ಕರ್ನಾಟಕ 78, ಇದು ಪುಷ್ಪಲತಾ ಕೇಸನ್ನೇ ಫಾಲೋ ಮಾಡ್ತು. ಇದು ಉತ್ತರ ಕರ್ನಾಟಕದಿಂದ ಬಂದಂತದ್ದು. ಪುಷ್ಪಲತಾ ಕೇಸನ್ನೇ ಫಾಲೋ ಮಾಡ್ಕೊಂಡು ಈ ತೀರ್ಪನ್ನ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತಗೊಂಡ್ಕೊಂಡು ಹೋದ್ರು. 2014ರಲ್ಲಿ ಮತ್ತೆ ಮುಂಬೈ ಹೈಕೋರ್ಟ್ ಮುಂದೆ ಇದೇ ತಿದ್ದುಪಡಿಯ ವ್ಯಾಖ್ಯಾನ ಬಂತು. ಅಂದ್ರೆ ವೆದರ್ ದಿಸ್ ಆಕ್ಟ್ ಇಸ್ ಅಮೆಂಡ್ಮೆಂಟ್ ಇಸ್ ಪ್ರಾಸ್ಪೆಕ್ಟಿವ್ ರೆಟ್ರಾಸ್ಪೆಕ್ಟಿವ್ ಅನ್ನೋ ಪ್ರಶ್ನೆ ಬಂತು. ಅಲ್ಲಿ ಬದ್ರಿನಾರಾಯಣ್ ಶಂಕರ್ ಭಂಡಾರಿ ವರ್ಸಸ್ ಓಂ ಪ್ರಕಾಶ್ ಶಂಕರ್ ಭಂಡಾರಿ decided on 14th August 2014, the Bombay High Court held that the daughter must be alive when the Amendment Act 2005 came into force, whether born before or after 1956. ನೋಡಿ, ಕರ್ನಾಟಕದ ತೀರ್ಪಿಗೂ ಮುಂಬೈ ತೀರ್ಪಿಗೂ ವ್ಯತ್ಯಾಸ ಅಂತ ಹೇಳಿದ್ರೆ, ಎರಡೂ ತೀರ್ಪುಗಳು ದಿ ಅಮೆಂಡ್ಮೆಂಟ್ ಈಸ್ ರೆಟ್ರಾಸ್ಪೆಕ್ಟಿವ್ ಇನ್ ಆಪರೇಷನ್ ಅಂತ ಹೇಳಿ ಕರ್ನಾಟಕದ ತೀರ್ಪಿನಲ್ಲಿ ಹೇಳಿದ್ರು 1956 ಹಿಂದೂ ಸಕ್ಸೆಷನ್ ಆಕ್ಟ್ ನಂತರ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಮಾತ್ರ ಅಧಿಕಾರ ಬರ್ತದೆ ಅಂತ ಹೇಳಿದ್ರು. ಆದ್ರೆ ಮುಂಬೈ ಹೈಕೋರ್ಟ್ನವರು 1956ಕ್ಕಿಂತ ಮುಂಚೆ ಹುಟ್ಟಿರ್ಲಿ ನಂತರ ಹುಟ್ಟಿರ್ಲಿ 2005ರಲ್ಲಿ ಆ ಹೆಣ್ಣುಮಗಳು ಬದುಕಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಧಿಕಾರ ಇದೆ ಅಂತ ಹೇಳಿದ್ರು. 2005ರಲ್ಲಿ ಮತ್ತೆ 2015ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಪ್ರಕಾಶ್ ವರ್ಸಸ್ ಪೂಲ್ವತಿ, ಅಂದ್ರೆ ಇಲ್ಲಿ ಪೂಲ್ವತಿ ವರ್ಸಸ್ ಪ್ರಕಾಶ್ ಆಗಿತ್ತಲ್ಲ, ಅಲ್ಲಿ ಸುಪ್ರೀಂ ಕೋರ್ಟ್ ಹೋಯ್ತು. 2016 ಟು SCC 36 30 ನವೆಂಬರ್ 2015ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ನೀಡಿ that the rights under the amendment are applicable to living daughters of a living co-partner as on 9/9/2005, irrespective of when such daughters are born. ಅಲ್ಲಿ ಏನ್ ಹೇಳಿದ್ರು, ನೀವು 2004ರಲ್ಲಿ ಹಿಂದೂ ವಾರಸುದಾರ ಕಾಯ್ದೆಗೆ ತಿದ್ದುಪಡಿ ಮಾಡಿದಂತ ಸನ್ನಿವೇಶದಲ್ಲಿ ಅಲ್ಲಿ ಉಪಯೋಗಿಸಿದಂತ ವರ್ಡ್ಸ್ ಅಂತ ಹೇಳಿದ್ರೆ ಡಾಟರ್ ಆಫ್ ಎ ಕೋಪಾರ್ಸ್ನರ್. ಡಾಟರ್ ಆಫ್ ಎ ಕೋಪಾರ್ಸ್ನರ್ ಅಂದ್ರೆ ಕೋಪಾರ್ಸ್ನರ್ ಇರ್ಬೇಕು 2005 ನಲ್ಲಿ. ಇಫ್ ದೇರ್ ವಾಸ್ ನೋ ಕೋಪಾರ್ಸ್ನರ್, then the daughter will not get a right. So this is some simplistic interpretation of the provision of law, and the Supreme Court said if a daughter of a co-partner should get the property, the co-partner should be alive in 2005 ಅಂತ ಮಾಡಿ 2005ಕ್ಕಿಂತ ಮುಂಚೆ ಕರ್ತ ಏನಾದ್ರು ತೀರ್ಕೊಂಡಿದ್ರೆ ಅಂತ ಸನ್ನಿವೇಶದಲ್ಲಿ ಹೆಣ್ಣು ಮಗಳು ಬದುಕಿದ್ರು ಕೂಡ ಪಿತ್ರಾರ್ಜಿತ ಆಸ್ತಿ ಇದ್ರೂ ಕೂಡ ವಿಭಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೆಣ್ಣು ಮಕ್ಳಿಗೆ ಯಾವುದೇ ಆಸ್ತಿ ಅಧಿಕಾರ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಅದ್ ನಂತರ ಏನಾಯ್ತು, 2 ಜಡ್ಮೆಂಟ್ ಬಂತು. ಒಂದು ದಾನಮ್ಮ ವರ್ಸಸ್ ಅಮರ್ ಅಂತ ಒಂದು ಜಡ್ಮೆಂಟ್ ಬಂತು 2018 3 SCC 343. ಇಟ್ ಕ್ರಿಯೇಟೆಡ್ ಕನ್ಫ್ಯೂಷನ್ because it granted share in the ancestral property to a daughter under the amendment, even though the father died in 2001. ಗುರುಲಿಂಗಪ್ಪ ಸವದಿ ಪಿತ್ರ ಏನಾಗಿದ್ದ ಮನುಷ್ಯ, ಅವನು 2001ರಲ್ಲೇ ತೀರ್ಕೊಂಡಿದ್ದ. ಹಂಗಿದ್ರು ಕೂಡ ಹೆಣ್ಮಕ್ಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಧಿಕಾರವನ್ನ ಕೊಟ್ಬಿಟ್ರು. ಅಲ್ಲಿ ಏನಾಯ್ತು, ಹಂಗಂದ ತಕ್ಷಣ ಈಗ ಪ್ರಕಾಶ್ ವರ್ಸಸ್ ಪೂಲ್ವತಿ ಓವರ್ ಆಗ್ಬಿಡ್ತು. ಸೊ ಈ ಮುಂಚೆ ತಂದೆ ಸತ್ತಿದ್ರು ಕೂಡ ನಾವು ಕೇಸ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಸುಮಾರು ಕೇಸ್ಗಳನ್ನ ಹಾಕಕ್ ಶುರು ಮಾಡಿದ್ರು. ಈ ಜಡ್ಮೆಂಟ್ ಅನ್ನ ಮಂಗಮ್ಮಾಳ್ ವರ್ಸಸ್ TB ರಾಜು 2018-15 SCC 662. The Supreme Court in Mangammal declared that Prakash versus Pulvati would still
hold precedent on the issue of death of co-partner for the purpose of right of a daughter in the ancestral property. Shortly put, Supreme Court reiterated that only living daughters of a living co-partner would be entitled to claim a share in the ancestral property. The declaration of law in Prakash versus Pulvati, the confusion created in Danamma versus Amar, and the clarification in Mangammal versus TV Raju, all were taken note of by the Delhi High Court while delivering the lecture in RFA 301 of 2017. The court granted certificate of fitness to file appeal before the Supreme Court. Ultimately, ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮತ್ತೊಮ್ಮೆ ಇಡೀ ವಿಷಯ ಬಂತು. ಯಾವಾಗ 2019ರಲ್ಲಿ the Supreme Court referred the issue to a larger bench, which delivered the judgment in Vinita Sharma versus Rakesh Sharma, 2019, 6 SCC 164. The judgment came into force, was delivered on 11th August 2020. So, ಈ ವಿನೀತಾ ಶರ್ಮಾ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಂಬರ್ 1, the provisions contained in substituted section 6, ಅಂದ್ರೆ amended section 6 of the Hindu Succession Act, confers status of a co-partner on the daughter born before or after the amendment in the same manner as son, with same rights and liabilities. This is declaration number 1. The right can be claimed by a daughter born earlier with effect from 9/9/2005, with savings as provided in section 6(1) as to the dispossession or alienation, partition or testamentary disposition which have taken place before 20th of December 2004. ಅಂದ್ರೆ 20 ಡಿಸೆಂಬರ್ 2004ರಲ್ಲಿ ತಿದ್ದುಪಡಿಯನ್ನು ರಾಜ್ಯಸಭೆ ಮುಂದಿಡಲಾಯಿತು. ಅದಕ್ಕಿಂತ ಮುಂಚೆ ಆದಂತ ಎಲ್ಲ ಮಾರಾಟಗಳು, ವಿಲ್ಲು, ಗಿಫ್ಟ್ ಯಾವುದಕ್ಕೂ ಕೂಡ ಈ ತೀರ್ಪು ಮತ್ತೆ ಈ ತಿದ್ದುಪಡಿ ಅನ್ವಯವಾಗುವುದಿಲ್ಲ. That since the right in co-partnership is by birth, it is not necessary that the father should be alive as on 9/9/2005. ಇದನ್ನ ಪ್ರಕಾಶ್ ವರ್ಸಸ್ ಪುಲ್ವತಿನ ಇಲ್ಲಿ ಓವರ್ ರೂಲ್ ಮಾಡುತ್ತೆ. ಅವರು ಕರ್ತ ಅಲ್ಲಿ ಅವತ್ತು ಬದುಕಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. In view of the rigor of provisions of the explanation to section 6(5) of the 1956 Act, a plea of oral partition cannot be accepted as a statutory recognition made of partition effected by a deed of partition duly registered under the provisions of the Registration Act are effected by a decree of a court. However, in exceptional cases, ಇದು ನೋಡಿ ಮತ್ತೆ ಕರ್ನಾಟಕದ ಅಮೆಂಡ್ಮೆಂಟ್ ಆದ ತಕ್ಷಣ ಹೆಂಗೆ ವಿಭಾಗ ಮಾಡ್ಕೊಂಡ್ರಲ್ಲ, ಪಾಲ್ಪಟ್ಟಿ ಅದು ಇದು ನೋಂದಣಿ ಆಗದಿರ್ತಕ್ಕಂಥ ಅದನ್ನೂ ಒಂದು ಅವಕಾಶ ಮಾಡಿಕೊಟ್ರು. ಯಾಕಂತ ಹೇಳಿದ್ರೆ, ಹಿಂದೂ ಕಾನೂನಿನಲ್ಲಿ ವಿಭಜನೆ ಅನ್ನೋದನ್ನ ನೀವು ಕಡ್ಡಾಯವಾಗಿ ನೋಂದಣಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಹಳೆಯ ಕಾನೂನುಗಳನ್ನ, ಹಳೆಯ ಸಂಸ್ಕೃತಿಗಳನ್ನ, ಹಳೆಯ ನಮ್ಮ ಕಟ್ಟುಪಾಡುಗಳನ್ನ ಉಪಯೋಗಿಸಿ ಅದನ್ನ ಫಾಲೋ ಮಾಡಿ ನಾವು ಪಾಲುಪಟ್ಟಿ ಮಾಡಿಕೊಂಡು ವಿಭಜನೆ ಪತ್ರಗಳನ್ನು ಮಾಡಿಕೊಂಡು ಅದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡಿಕೊಂಡು ನಾವು ಖಾತವನ್ನ ಬದಲಾವಣೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ ನಂತರ ನೀವು ಒಮ್ಮೆಲೆ ನಿಮಗೆ ತಿದ್ದುಪಡಿ ವಿಭಜನೆ ಪತ್ರ ಕಡ್ಡಾಯವಾಗಿ ನೋಂದಣಿ ಆಗಿರ್ಬೇಕು ಅಂತಂದ್ರೆ ಹಳೆಯ ವಿಭಜನೆ ಪತ್ರಗಳಿಗೆ, ಹಳೆಯ ಪಾಲುಪಟ್ಟಿಗಳಿಗೆ ಭಾರಿ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದ್ರು, even when the document is not registered, if you can establish the partition in exceptional cases where plea of oral partition is supported by public document, adreno RTC, mutation register, ivellannu public documents, and the partition is finally evinced in the same manner as if it had been effected by a decree of a court, it may be accepted. A plea of partition based on oral partition alone cannot be accepted and to be rejected outright. Andre ನೀವು oral partition ಅನ್ನ ನೀವು RTC ಮುಖಾಂತರವಾಗಿ ಅಥವಾ ಮ್ಯೂಟೇಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಮುಖಾಂತರವಾಗಿ ನೀವು ಅದನ್ನ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದ ನಂತರ ಮಾತ್ರ ಈ ತಿದ್ದುಪಡಿಗೆ ನಿಮಗೆ ಒಂದು ಮೋಕ್ಷ ಸಿಗ್ತದೆ, ತಿದ್ದುಪಡಿಯಿಂದ ಮೋಕ್ಷ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ವಿಭಾಗ ಪತ್ರಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ರು. ನಂತರ
In view of the aforesaid discussion and answer, ಪ್ರಕಾಶ್ ವರ್ಸಸ್ ಪೂಲ್ವತಿನ ಓವರ್ ರೂಲ್ ಮಾಡಿದ್ರು. ಪ್ರಕಾಶ್ ವರ್ಸಸ್ ಪೂಲ್ವತಿಯನ್ನ ಓವರ್ ರೂಲ್ ಮಾಡಿದ್ರು. ಮಾಡಿ ಮಂಗಳಮಾಳ್ ವರ್ಸಸ್ ಟಿ.ಪಿ. ರಾಜದನ್ನ ಕೂಡ ದ ಒಪಿನಿಯನ್ ಎಕ್ಸ್ಪ್ರೆಸ್ಡ್ ಇನ್ ದಾನಮ್ಮ ವರ್ಸಸ್ ಅಮರ್ ಇಸ್ ಪಾರ್ಟ್ಲಿ ಓವರ್ ರೂಲ್ಡ್ ಅಂತ ಮಾಡಿದ್ರು. ಈಗ ವಿನೀತಾ ಶರ್ಮಾದ ಪರಿಣಾಮ ಏನು ಅಂತ ನೋಡೋಣ. ವಿನೀತಾ ಶರ್ಮಾ ತೀರ್ಪಿನ ಪರಿಣಾಮ ಅಂತ ಹೇಳಿದ್ರೆ, daughter of a co-partner who is alive in 2005 can claim partition of co-partnership property whether her father was alive in 2005 or not. ಇಲ್ಲಿ ನೋಡಿ ಸ್ವಲ್ಪ ಜಿಜ್ಞಾಸೆ ಇದೆ. ಮೊದಲನೇ ನೋಡಿ, daughter of a co-partner who is alive in 2005 can claim partition of a co-partnership property whether her father is alive in 2005 or not. ಇಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಎರಡು ತೀರ್ಪುಗಳು ಬಂದಿದೆ. ಒಂದು ಜಸ್ಟಿಸ್ ಸಂಜಯ್ ಗೌಡ ಅವ್ರದ್ದು ಲೇಟೆಸ್ಟ್ ಜಡ್ಜ್ಮೆಂಟ್. ಅದರ ಪ್ರಕಾರವಾಗಿ 2005ಕ್ಕೆ ಮುಂಚೆನೂ ಕೂಡ ಮಗಳು ತೀರ್ಕೊಂಡಿದ್ರೆ ಅವರ ಮಕ್ಕಳು ವಿಭಜನೆಗೋಸ್ಕರ ದಾವೆ ಹೂಡಬಹುದು ಈ ತಿದ್ದುಪಡಿಯ ಮುಖಾಂತರವಾಗಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 20/12/2004 ಕಾನೂನು ಬಂತಲ್ಲ, ಸಪೋಸ್ 20 ನವೆಂಬರ್ ಅಥವಾ 15 ಡಿಸೆಂಬರ್ 2004ಗೆ ಒಬ್ಳು ಹೆಣ್ಣು ಮಗಳು ಸತ್ತೋಗ್ತಾಳೆ, ಇನ್ನೊಬ್ಳು 20/12/2014 ಬದುಕಿರ್ತಾಳೆ. ಸೊ ಇವರ ಈ ಹೆಣ್ಣು ಮಗಳಿಗೆ ಮಾತ್ರ ಆಸ್ತಿನಲ್ಲಿ ಅಧಿಕಾರ ಬರ್ತದೆ. ಬರೀ 5 ದಿವಸಕ್ಕಿಂತ ಮುಂಚೆ ತೀರ್ಕೊಂಡಂತ ಹೆಣ್ಣು ಮಗಳ ಮಕ್ಕಳಿಗೆ ಆಸ್ತಿಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ, ಇಟ್ ಮೇ ಬಿ ಡಿಸ್ಕ್ರಿಮಿನೇಟರಿ ಅಂಡರ್ ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಫ್ ಸಚ್ ಅನ್ ಇಂಟರ್ಪ್ರಿಟೇಷನ್ ಇಸ್ ಗಿವನ್ ಅನ್ನುವ ಒಂದು ಪ್ರತಿಪಾದನೆ ಮಾಡಿದ್ರು ಅಂತ ಕಾಣಿಸ್ತದೆ ಮನಸ್ಸಿನಲ್ಲಿ. ಮಾಡಿ ಆ ಹೆಣ್ಣುಮಗಳು 2005ರಲ್ಲಿ ಬದುಕಿಲ್ದಲೇ ಇರ್ಲಿ, ಪಿತ್ರಾರ್ಜಿತ ಆಸ್ತಿ ಇದ್ರೆ, ಆ ಪಿತ್ರಾರ್ಜಿತ ಆಸ್ತಿ ವಿಭಜನೆ ಆಗದಲೇ ಇದ್ರೆ, ಮತ್ತೆ ಪಿತ್ರಾರ್ಜಿತ ಆಸ್ತಿ ಯಾವುದೇ ಮಾರಾಟ, ವಿಲ್ಲು, ಗಿಫ್ಟ್ ಇದು ಯಾವುದೇ ಮಾಡ್ದಲೇ ಇದ್ರೆ, ಅಂತ ಸನ್ನಿವೇಶದಲ್ಲಿ ಬದುಕಿರ್ತಕ್ಕಂತ ಹೆಣ್ಣು ಮಕ್ಕಳ ಜೊತೆಗೆ ಸತ್ತಂತಹ ಹೆಣ್ಣು ಮಕ್ಕಳ ಮಕ್ಕಳು ಕೂಡ ಸೇರಿ ದಾವೆಯನ್ನ ಹೂಡಬಹುದು ಅಂತ ಹೇಳ್ಬಿಟ್ಟು ಇದೊಂದು ತೀರ್ಪನ್ನ ಕೊಟ್ಟಿದ್ದಾರೆ. ಇದು ಒಂದು. such claim is subject to conditions found in amended section 6 as the disposition of alienation, partition or testamentary disposition which had taken place before 20th of December 2004. of course ಈ 20 ಡಿಸೆಂಬರ್ 2004ಕ್ಕಿಂತ ಮುಂಚೆ ಮಾರಾಟವಾದಂತ ಆಸ್ತಿಗಳಿಗೆ ಈ ಕಾನೂನು ಅನ್ವಯ ಆಗೋದಿಲ್ಲ. though the amendment says that only registered partitions are recognized, the exceptional cases where a plea of oral partition is supported by public documents and partition is finally evinced in the same manner as if it had been effected by a decree of partition, decree of a court, it may be accepted. A plea of partition based on oral evidence alone cannot be accepted and to be rejected outrightly. To this section, the Supreme Court has read down the provisions of the amended section. Since the amendment creates a vested right, the children of female co-partner can sue for partition if the daughter dies after 2005. ಇದು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸ್ವಲ್ಪ ವಿರುದ್ಧವಾಗಿದೆ. ಅಂದ್ರೆ 2005ಕ್ಕಿಂತ ನಂತರ ಮುಂಚೆ ತೀರ್ಕೊಂಡಂತ ಹೆಣ್ಣು ಮಕ್ಕಳು ಕೂಡ ಆಸ್ತಿಯಲ್ಲಿ ಪಾಲನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ಇವರು ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್. ಇಲ್ಲಿ ನೋಡಿ, 2005ಕ್ಕಿಂತ ಮುಂಚೆನೆ ಪಿತ್ರಾರ್ಜಿತ ಆಸ್ತಿಯನ್ನ ಕೇಳಿ ಕರ್ನಾಟಕದಲ್ಲಿ ದಾವಾ ಹೂಡಬಹುದಿತ್ತು. ಆದ್ರೆ 1994ರ ಕಾನೂನಲ್ಲಿ 94ಕ್ಕಿನಲ್ಲಿ ನಂತರ ಅಂದ್ರೆ 30 ಜುಲೈ 1994ರಿಂದ 9/9/2005 ಇಲ್ಲಿ ದಾವೆಯನ್ನ ಹೂಡಿದ್ರು ಕೂಡ ಅಂತ ದಾವೆಯಲ್ಲಿ ಮದುವೆ ಆಗಿದೆ ಹೆಣ್ಣು ಮಕ್ಕಳು ಅಂತ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. 1994ರಿಂದ 2005 ತನಕ ಕರ್ನಾಟಕದ ತಿದ್ದುಪಡಿ ಜಾರಿಯಲ್ಲಿತ್ತು. ಈ 2000ರಲ್ಲಿ ವಿಭಜನೆಯನ್ನ ಕೋರಿ ದಾವೆ ಹೂಡಿದ್ರು ಅಂತ ಇಟ್ಕೊಳ್ಳೋಣ. 2005ರಲ್ಲಿ ಆ ದಾವೆ ಇನ್ನ ಪೆಂಡಿಂಗ್ ಇತ್ತು. ಅಂತ ಸನ್ನಿವೇಶದಲ್ಲಿ ಕೇಂದ್ರದಲ್ಲಿ ಕಾನೂನು ಬದಲಾವಣೆ ಆಯ್ತಲ್ಲ, ಸೆಕ್ಷನ್ 6 ಆಫ್ ದಿ ಹಿಂದೂ ವಾರಸುದಾರರ ಕಾಯ್ದೆ, ಅದರ ಪ್ರಕಾರವಾಗಿ ಹೆಣ್ಣು ಮಗಳು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಉಳಿದಂತ ದಾವೆಯಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ರು ಕೂಡ
ಕೇಂದ್ರದ ಕಾನೂನು ಬಂದಿದ್ರಿಂದ ಮದುವೆ ಆಗಿದ್ರು ಕೂಡ ಹೆಣ್ಮಗಳಿಗೆ ಆಸ್ತಿನಲ್ಲಿ ಅಧಿಕಾರ ಬರ್ತದೆ. ಸೂಟ್ 2005ಕ್ಕಿಂತ ಮುಂಚೆ ಹಾಕಿದ ಸೂಟ್ಗೆ ಏನ್ ತೊಂದರೆ ಆಗೋದಿಲ್ಲ, ಆ ವ್ಯಾಜ್ಯ ಕಂಟಿನ್ಯೂ ಮುಂದುವರಿತದೆ. ಆದ್ರೆ ಬದಲಾವಣೆಗಳು ಏನ್ ಬಂದ್ವಲ್ಲ, ಯಾವ ಇದು ಹಿಂದೂ ಸಕ್ಸೆಷನ್ ಆಕ್ಟ್ 1956ಗೆ ಸೆಕ್ಷನ್ 6 ಅಮೆಂಡ್ಮೆಂಟ್ ಏನ್ ಮಾಡಿದ್ರಲ್ಲ 2005ರಲ್ಲಿ, ಅದ್ರಲ್ಲಿ ಇರ್ತಕ್ಕಂಥ ಬೆನಿಫಿಟ್ಸ್ ಬರ್ತದೆ. ಸೊ ಹೆಣ್ಣು ಮಗಳು ಮದುವೆ ಆಗಿದ್ರು ಕೂಡ ಅದೇ ಸೂಟ್ ನಲ್ಲಿ 2005ರ ನಂತರ ಆಕೆಗೆ ಅಧಿಕಾರ ಬರ್ತದೆ. In your Vinita Sharma, the amendment holds the field retrospectively, provided the daughter is alive in 2005. This is again Justice Suraj, Justice ಸಂಜಯ್ ಗೌಡ ಹೇಳಿದಂತ ವಿಚಾರದಲ್ಲಿ. ಇನ್ನೊಂದು ಈ ಪ್ರಶ್ನೆಗಳಿಗೂ ಇನ್ನ ಉಳ್ಕೊಂಡಿದೆ ನೋಡಿ, 2 ಪ್ರಶ್ನೆಗಳನ್ನ ನಾನು ಇಲ್ಲಿ ಎತ್ತಿದ್ದೀನಿ. ಈ 2 ಪ್ರಶ್ನೆಗಳಿಗೆ ಇನ್ನ ಉತ್ತರ ಸಿಕ್ಕಿಲ್ಲ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಧಿಕಾರ ಬಂತಲ್ಲ 2005ರಲ್ಲಿ, ಈ ಬಂದಂತ ಸನ್ನಿವೇಶದಲ್ಲಿ ಅಣ್ಣ ತಮ್ಮ ಅಪ್ಪ ಎಲ್ಲ ಸೇರ್ಕೊಂಡು ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಧಿಕಾರ ಕೊಟ್ಟು ಬಿಡ್ತಾರೆ. ಆಗ ಆಕೆಯ ಮಕ್ಕಳು ಆ ಹೆಣ್ಣು ಮಗಳ ಮೇಲೆ ಆಕೆ ಜೀವಂತ ಇದ್ದಾಗ ಸೂಟ್ ಪಾರ್ಟಿಷನ್ ಹಾಕಬಹುದಾ ಅಂತ. ಇವಾಗ ಏನಾಗಿದೆ, ನಿಮ್ಮ ತಂದೆಗೆ ಪಿತ್ರಾರ್ಜಿತ ಆಸ್ತಿ ಬಂತು ಅಂತ ಇಟ್ಕೊಳ್ಳೋಣ. ಸೊ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರವಾಗಿ ಸೆಕ್ಷನ್ 6 ಪ್ರಕಾರವಾಗಿ ಬೈ ಬರ್ತ್ ಮಗನಿಗೆ ಅಧಿಕಾರ ಬರ್ತದೆ, ಬೈ ಬರ್ತ್ ಅಧಿಕಾರ ಬರ್ತದೆ. ಸೊ ಹೆಣ್ಣುಮಗಳಿಗೂ ಅದೇ ಬರ್ತದ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಹೆಣ್ಣುಮಗಳು ಸೆಕ್ಷನ್ 6 ಕೆಳಗಡೆ, ಅಮೆಂಡೆಡ್ ಸೆಕ್ಷನ್ 6 ಕೆಳಗಡೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅಧಿಕಾರ ಬಂದಂತ ಸನ್ನಿವೇಶದಲ್ಲಿ ಆ ಹೆಣ್ಣು ಮಕ್ಕಳ ಮಕ್ಕಳು ಆ ಹೆಣ್ಣು ಮಗಳು ಇದ್ದಾಗ್ಲೇನೆ ಸೂಟ್ ಪಾರ್ಟಿಷನ್ ಹಾಕಬಹುದಾ ಅನ್ನೋ ಪ್ರಶ್ನೆ ಇನ್ನ ಉತ್ತರ ಸಿಕ್ಕಿಲ್ಲ. ಯಾವ ಉಚ್ಚ ನ್ಯಾಯಾಲಯ ಕೂಡ ಇನ್ನ ಇದುವರೆಗೂ ಕೂಡ ತೀರ್ಪನ್ನ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಒಂದು ಸೂಟ್ ನಲ್ಲಿ ಸೆಕ್ಷನ್ 14 ಕೆಳಗಡೆ ಅವಳಿಗೆ ಇಟ್ ಬಿಕಮ್ಸ್ ಅವರ್ ಅಬ್ಸಲ್ಯೂಟ್ ಪ್ರಾಪರ್ಟಿ, ದೇರ್ಫೋರ್ ಶಿ ಇಸ್ ಎಂಟೈಟಲ್ಡ್ ಟು ಹ್ಯಾವ್ ದ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 14. ದಟ್ ಪ್ರಾಪರ್ಟಿ ಇಸ್ ನಾಟ್ ಅವೈಲಬಲ್ ಫಾರ್ ಪಾರ್ಟಿಷನ್ ಅಟ್ ದ ಹ್ಯಾಂಡ್ಸ್ ಆಫ್ ದ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಒಂದು ರೆಗ್ಯುಲರ್ ಸೂಟ್ ಅಲ್ಲಿ ಆತರ ಡಿಸೈಡ್ ಮಾಡಿದ್ದಾರೆ. ಬಟ್ ಯಾವುದೇ ಹೈಕೋರ್ಟ್ ಆಗ್ಲಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಆಗ್ಲಿ ಇದುವರೆಗೂ ಕೂಡ ಈ ಬಗ್ಗೆ ತೀರ್ಪನ್ನ ಕೊಟ್ಟಿಲ್ಲ. ನೆಕ್ಸ್ಟ್ ಅಂದ್ರೆ ಈ ಕೋಪಾರ್ಸನರಿ ಸಿಸ್ಟಮ್ ಏನಿದೆಯಲ್ಲ, ಇದು ಹೆಣ್ಣು ಮಕ್ಕಳಿಗೂ ಕೂಡ ಮುಂದುವರಿತದ, ಈ ತಿದ್ದುಪಡಿ ಆದ ನಂತರ ಹೆಣ್ಮಕ್ಳಿಗೂ ಕೂಡ ತಿದ್ದುಪಡಿ ಕಂಟಿನ್ಯೂ ಆಗ್ತದ ಅನ್ನೋ ಒಂದು ಪ್ರಶ್ನೆ ಕೂಡ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಆಗ್ಲಿ ಮತ್ತೆ ಉಚ್ಚ ನ್ಯಾಯಾಲಯದ ಮುಂದೆ ಆಗ್ಲಿ ಇದುವರೆಗೂ ತೀರ್ಮಾನ ಮಾಡಿಲ್ಲ. ಸೊ ಇದುವರೆಗೂ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಹೀಗೆ ಆಗಿದಂತ ತೀರ್ಪಿನ ಒಂದು ಬಗ್ಗೆ 1994ರಲ್ಲಿ ಕರ್ನಾಟಕದಿಂದ ಬಂದಂತ ತಿದ್ದುಪಡಿಯಿಂದ ಹಿಡಿದು ವಿನೀತಾ ಶರ್ಮಾ ಅವರ ತೀರ್ಪಿನವರೆಗೂ ಕೂಡ ಆಗಿದ್ದಂತಹ ಈ ಬದಲಾವಣೆಗಳು. ಈಗ ನಾನು ಮತ್ತೆ ಮೂಲ ಉಪನ್ಯಾಸ ಕಾರ್ಯಕ್ರಮ ಏನಿತ್ತಲ್ಲ ಆ ಮೂಲ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಂದುವರ್ಸೋಣ. ಅದಾದ ನಂತರ ನೀವು ಪ್ರಶ್ನೆ ಮತ್ತು ಉತ್ತರ ನೀವು ತಗೊಂಡು ಹೋಗ್ಬೋದು. ಯಾಕಂತಂದ್ರೆ ಮಧ್ಯದಲ್ಲಿ ನಾವು ಪ್ರಶ್ನೆ ಉತ್ತರ ಮಾಡಿದ್ರೆ ನನ್ನ ಮೂಲ ಒಂದು ಉಪನ್ಯಾಸ ಇತ್ತಲ್ಲ ಅದಕ್ಕೆ ತೊಂದರೆ ಆಗ್ತದೆ. ನೋಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಇತ್ತೀಚಿನ ಕೆಲವೊಂದು ತೀರ್ಪುಗಳ ಬಗ್ಗೆ ನಾವು ವಿಚಾರ ಮಾಡೋಣ. ಇತ್ತೀಚಿನ ತೀರ್ಪುಗಳು ಹಲವಾರು ವಿಷಯಗಳ ಮೇಲೆ ನಾವು ಬೆಳಕನ್ನ ಚೆಲ್ತದೆ. ಸೆಕ್ಷನ್ 53A ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ನಿಮಗೆ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಗೊತ್ತಿದೆ. ಪಾರ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ